ಕ್ವಾಲಿಟಿ ಸಿನಿಮಾದಲ್ಲಿರುತ್ತೆ ಅಂತ ಹೇಳ್ತಿದ್ರು. 200%. ಯಾಕೆಂದ್ರೆ ಟೀಸರ್ಗೆ ಅಂತ ಅನ್ಬಿಟ್ಟೆ ಸಪ್ರೇಟ್ ಆಗಿ ನಾವು ಶೂಟ್ ಮಾಡಕ್ಕಾಗಲ್ಲ. ಸಿನಿಮಾಗೆ ಏನ್ ಮಾಡಿದೀವಿ ಅದರಲ್ಲಿ ಒಂದು ಒಂದು 2 ನಿಮಿಷದ ಫುಟೇಜ್ ನ ನಾವು ಟೀಸರ್ ಅಂತ ಮಾಡಿದೀವಿ. ಟೀಸರ್ ಏನಿದೆಯಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಸಿನಿಮಾ. ಅಲ್ಲ ಬ್ರೋ, ಸಿನಿಮಾದಲ್ಲಿ ಇರೋ ಕ್ವಾಲಿಟಿನೇ ಟೀಸರ್ ಅಲ್ಲಿ ಕೊಟ್ಟಿದ್ದಾರೆ. ಆಗಸ್ಟ್ 15ನೇ ತಾರೀಕು ಏನ್ ಬಜೆಟ್ ಅಂತ ಶುರು ಮಾಡಿದ್ರಿ, ಮಾರ್ಚ್ 6ಕ್ಕೆ ಯಾವ ಬಜೆಟ್ ಮುಗಿಸಿದ್ರಿ? ಆ ಬಜೆಟ್ ನ ನಾವು ಮಾತಾಡಬಾರ್ದು, ಯಾಕೆಂತಂದ್ರೆ ಪ್ರೊಡ್ಯೂಸರ್ ಹೇಳಿದಾರೆ ಆಕ್ಚುಲಿ ನೀವು ಕೆಲಸ ಮಾತ್ರ ಒಂದ್ ನಿಮಿಷ. ಈಗ ಆಕ್ಚುಲಿ ಯಾರು ಬಜೆಟ್ ಬಗ್ಗೆ ಮಾತಾಡಲ್ಲ, ನಾವು ಮಾತಾಡೋಣ. ಮಾತಾಡಿ ಸರ್. ತುಂಬಾ ದಿನಗಳಿಂದ ಚರ್ಚೆ ಯಾಕೆಂದ್ರೆ ರಿಲೀಸ್ ಆದ್ಮೇಲೆ ಕಲೆಕ್ಷನ್ ಹೇಳ್ತೀವೋ ಹೇಳಲ್ವೋ ಅದು ಇವಾಗ ಸ್ಟಾಪ್ ಆಗಿದೆ. ಅಟ್ಲೀಸ್ಟ್ ಖರ್ಚು ಮಾಡಿರೋದಾದ್ರು ಹೇಳಿ. ರಿಲೀಸ್ ದಿನ ನನಗೆ ಎಷ್ಟು ಕಾಪಿ ಬೀಳುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಈಗ ಕುಂಬಳಕಾಯಿ ಎಷ್ಟಾಗಿದೆ ಮಾರ್ಚ್ ಅಲ್ಲ ಇಲ್ಲಿವರೆಗೂ ಏನಾಗಿದೆ, ಇವ್ರು ಏನು ಹೇಳಿದ್ರಲ್ವಾ, ಇವ್ರು ಹೇಳಿರೋದಕ್ಕಿಂತ ಅವಾಗೇನು ನಂಬರ್ ಆಫ್ ಡೇಸ್ ಇತ್ತು, ಎಷ್ಟು ಜಾಸ್ತಿ ಆಗಿದೆ, ಆ ಪ್ರಪೋರ್ಷನೇಟ್ ಜಾಸ್ತಿ ಆಗಿದೆ. ಎಷ್ಟು ಹೇಳಿದ್ರು ಸರ್ ಆರಂಭ? ಹೇಳ್ತಿರಲ್ಲ ಅವ್ರು 35-40 ಹೇಳಿದ್ರು, 35-40 ಹೇಳಿದ್ರು. ಸೊ ಈಗ ನಾವು ಅವಾಗ ಪ್ಲಾನ್ ಮಾಡಿದಾಗ ನಾವು 110 days ಪ್ಲಾನ್ ಮಾಡಿದ್ವಿ ಫಿಲ್ಮ್. ಎಕ್ಸಾಕ್ಟ್ಲಿ ಡಬಲ್ ಆಗಿದೆ. ಟ್ರಿಬಲ್ ಹಾಕಬಹುದಾ ಸರ್? ಅಲ್ಲ ನೀವು ಲಾಸ್ಟ್ ಆಕ್ಯುರೇಟ್ ಬೇಕು ಅಂದ್ರೆ ನಾನು ಯಾವಾಗ ಅಲ್ಲ ನಾವು ಆಮೇಲೆ ನೀವೇನ್ ಹೇಳಿದ್ರು ನಾವೇನೋ ಬರ್ದ ಆಮೇಲೆ ಇಲ್ಲ, ನೀವು ಅದಕ್ಕೆ ನಿಮ್ಗೂ late ನನಗೇನು ನಾನು ಹೇಳೋದು ಒಂದೇ ಒಂದು ಪಾಯಿಂಟ್ ಸತೀಶ್ ಅವರೇ. ಇಲ್ಲ ಸತೀಶ್ ಅವರೇ, ಒಂದು ಪಾಯಿಂಟ್. ಈಗ ನಾನು ಈ ಫಿಗರ್ ಆಯ್ತು ಅಂತ ಅಂತೀನಿ ಅಂದ್ಕೊಳ್ಳಿ, ಇನ್ನ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ, ಅಲ್ಲಿ ಜಾಸ್ತಿ ಆದ್ರೆ ನಾನು ವಾಪಸ್ ಬಂದು ಕರೆದು ಇದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಸಿನಿಮಾ ರಿಲೀಸ್ ಆಗೋದಾಗ ನನ್ಗೆ ಕ್ಲಾರಿಟಿ ಇರುತ್ತೆ. ಮೇಕಿಂಗ್ ಬಗ್ಗೆ ಮಾತಾಡಿದ್ರೆ ಕಂಟೆಂಟ್ ಬಗ್ಗೆ ಮಾತಾಡಿಲ್ಲ. ಕಂಟೆಂಟ್ ಬಗ್ಗೆ ಮಾತಾಡಕ್ಕಾಗಲ್ಲ. ಮೇಕಿಂಗ್ ಸಿನಿಮಾ, ಈ ಸಿನಿಮಾ ಅಂತಂದ್ರೆ ನಮ್ಗೆ ಫೈಟ್ಸ್ ಅಂತ ಬಂದಾಗ ರವಿ ವರ್ಮಾ ಮಾಸ್ಟ್ರು, ಯಾಕೆಂತಂದ್ರೆ ನನಗೆ ಎಲ್ಲಾ ಸಿನಿಮಾದಲ್ಲೂ ಅವ್ರು ನನ್ನ ಬೆನ್ನೆಲುಬಾಗಿ ಯಾವಾಗ್ಲೂ ಇದ್ದೇ ಇರ್ತಾರೆ. ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟ್ರು ಮಾಡಿದ್ದಾರೆ, ಮಾಸ್ ಮಾಧವ್ ಅವರು ಮಾಡಿದ್ದಾರೆ, ಗಣೇಶ್ ಅವ್ರು ಮಾಡಿದ್ದಾರೆ. ಅದಾದ್ಮೇಲೆ ಡ್ಯಾನ್ಸ್ ಕೊರಿಯೋಗ್ರಫಿ ಬಂದಾಗ ಇಮ್ರಾನ್ ಸರ್ದಾರಿಯಾ ಮತ್ತೆ ನಮ್ಮ ಮುರಳಿ ಮಾಸ್ಟ್ರು ಮಾಡಿದ್ದಾರೆ. ಮ್ಯೂಸಿಕ್ ಬಂದ್ರೆ ಸಾಂಗ್ಸ್ ಎಲ್ಲ ಮಣಿ ಶರ್ಮಾ ಅವ್ರು ಮಾಡಿರುವಂಥದ್ದು. ರೆಕಾರ್ಡಿಂಗ್ ರವಿ ಬಸ್ರೂರ್ ಮಾಡ್ತಾ ಇದ್ದಾರೆ. ಎಡಿಟಿಂಗ್ ಬಂದು ನಮ್ಮ KM ಪ್ರಕಾಶ್ ಮಾಡ್ತಿರುವಂಥದ್ದು. ಅದನ್ನ ಮೀರಿ ನಮ್ಮ ಆರ್ಟ್ ಡೈರೆಕ್ಷನ್ ಅಂತ ಬಂದಾಗ ನೀವೆಲ್ಲ ಈಗ ಇದರಲ್ಲಿ ಯಾವ್ದು ಟೀಸರ್ ಅಲ್ಲೆಲ್ಲ ನಿಮ್ಗೆ ಏನು ಲ್ಯಾವಿಶ್ ಆಗಿ ಹಂಗೆ ಆ ತರದ್ದೆಲ್ಲ ದೊಡ್ಡ ಸೆಟ್ಗಳೆಲ್ಲ ಏನ್ ಕಾಣಿಸ್ತಾ ಇದೆ ಅದನ್ನ ಮೋಹನ್ ಬಿಕೆರೆ ಅವ್ರು ಮಾಡಿದ್ದಾರೆ. ನಮ್ಮ ಇಡೀ ಪ್ರೊಡಕ್ಷನ್ ಇದನ್ನ ನಮ್ಮ ಸುರೇಶ್ ಅಣ್ಣ ಪ್ರೊಡಕ್ಷನ್ ಡಿಸೈನ್ ಇದೆಲ್ಲ ನೋಡ್ಕೊಂಡಿರೋದು. ದರ್ಶನ್ ಇರ್ಬೋದು, ಮತ್ತೆ ಶಿವಾರ್ಜುನ್ ಸರ್ ಎಕ್ಸಿಕ್ಯೂಟಿವ್ ಅಲ್ಲ ಕೋ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಅವರು ನಮ್ಗೆ. ಯಾಕೆಂತಂದ್ರೆ ಪ್ರತಿದಿನನೂ ಅವ್ರ ಏನು ನಾಳೆ ಅನ್ನೋದಕ್ಕಿಂತ ಇಡೀ ಸಿನಿಮಾಗೆ ಅವರು ಜೊತೆಲಿ ಪ್ರತಿದಿನನೂ ಫೌಂಡೇಶನ್ ತರ ನಿಂತಿದ್ದಾರೆ. ಮತ್ತೆ ಎಲ್ಲಾನು ಮೀರಿ ನಮ್ಮ ಪ್ರೊಡ್ಯೂಸರ್ ನಾನು ಎಷ್ಟೇ ಹಿಂಸೆ ಕೊಟ್ರು ನಮ್ಮ ಸಿನಿಮಾಗೆ ಏನ್ ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ ಡೈರೆಕ್ಟರ್ ಅಂತಾನೆ ಇಲ್ಲಿವರೆಗೂ ಮಾಡಿರುವಂತದ್ದು. ನಮ್ ಬೆನ್ನೆಲುಬಾಗಿ ನಮ್ಮ ಬಸಣ್ಣ ಇದ್ದಾರೆ. ಮತ್ತೆ ಎಲ್ಲದಕ್ಕಿಂತ ಮೀರಿ ನೀವೇನೀಗ ವಿಜುವಲ್ಸ್ ಎಲ್ಲ ನೀವೆಲ್ಲ ನೋಡ್ತಾ ಇದ್ರಿ, ಕಣ್ಣು ಅಂತ ಏನ್ ಹೇಳ್ತೀವಿ ಸಿನಿಮಾಗೆ, ನಮ್ಮ ಸತ್ಯ ಹೆಗ್ಡೆ ಅವರು ಮಾಡಿರುವಂತದ್ದು. ಎಲ್ಲ ಓವರ್ ಆಗಿ ನನ್ನ ಇಡೀ ತಂಡ ಸೇರ್ಕೊಂಡು ಒಂದು ಮಾರ್ಟಿನ್ ಒಂದು ಸಿನಿಮಾ ರೆಡಿ ಆಗಿದೆ. ಇವತ್ತು ಆ 240 ದಿನ ನಾವು ಮುಗಿಸಿ ಕುಂಬಳಕಾಯಿ ಹೊಡೆದಿದೀವಿ. ಮತ್ತೆ ಇಡೀ ನಮ್ಮ ಟೀಮು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ನಮ್ಮ ಸ್ವಾಮಿ ಕೋ ಡೈರೆಕ್ಟ್ರು ಅಶ್ವಿನ್, ನಮ್ಮ ಮುತ್ತು, ಎಲ್ರು ನಮ್ಮ ಹುಡುಗರುಗಳೆಲ್ಲರೂ ಜೊತೆಗೆ ಒಂಥರ ಏನು ಒಂದು ಸೈನ್ಯದ ತರ ನಿಂತ್ಕೊಂಡು ಕೆಲಸ ಮಾಡಿದೀವಿ ಈ ಮಾರ್ಟಿನ್ ಸಿನಿಮಾಗೆ ಅಂತ ಹೇಳಕ್ ಇಷ್ಟ. ಅದೇ ನಮ್ ಟೀಮು ಅಂತಂದ್ರೆ ಎಲ್ಲಾರು ಸೇರ್ಕೋತಾರೆ. ಎಲ್ಲರ ಬಗ್ಗೆ ಹೇಳಿದ್ರು ಸರ್, ನೀವು ಮಾರ್ಟಿನ್ ಬಗ್ಗೆ ಹೇಳಿಲ್ಲ. ಅವರ ತಾಳ್ಮೆ, ಅವರ ಡೆಡಿಕೇಶನ್ ಈ ಸಿನಿಮಾ ಲಾಸ್ಟ್ ಬರ್ತೀವಿ. ಯಾಕೆಂತಂದ್ರೆ ಇದು ಎಲ್ಲಾದು ಒಂದು ಈ ಸೈಡ್ ಪಿಲ್ಲರ್ ಈ ತರದ್ದು ಅಂತಂದ್ರೆ ಇದು ಸೆಂಟರ್ ಪಿಲ್ಲರ್. ಯಾಕೆಂತಂದ್ರೆ ನನಗೆ ಲೆಫ್ಟ್ ಟು ರೈಟ್ ಎರಡು ಧ್ರುವನೇ. ಯಾಕೆಂತಂದ್ರೆ ನಾನು ಏನೇ ಮಾಡ್ಬೇಕು ಅಂತಂದ್ರು ಆಗಲ್ಲ ಅಂತ ಒಂದು ದಿನಾನು, ಒಂದು ನಿಮಿಷಕ್ಕೂ, ಒಂದು ಸೆಕೆಂಡ್ಗೂ ಅವನ ಕಡೆಯಿಂದ ವಾಯ್ಸೇ ಬರಲ್ಲ. ಏನಂದ್ರು ಓಕೆ ಬೈ, ನೀವೇನ್ ಹೇಳಿದ್ರು ನಾನು ರೆಡಿ, ನೀವ್ ಹೆಂಗ್ ಹೇಳಿದ್ರು ನಾನು ಹಂಗ್ ರೆಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.